ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು AC ಚೆನ್ನಪ್ಪ ಅಂತೇಳಿ. ನಾನು ಒಬ್ಬ ನಿವೃತ್ತ ಶಿಕ್ಷಕ. ಮಾನ್ಯ ದಿವಂಗತ SM ಕೃಷ್ಣಾಜಿಯವರ ತಂದೆ ತಾಯಿ ಹೆಸರಲ್ಲಿ ಇತ್ತಂಥ ಶಾಲೆ SCMM ಪ್ರೌಢಶಾಲೆಯಲ್ಲಿ ಗಣಿತ ಶಿಕ್ಷಕನಾಗಿ 30 ವರ್ಷಗಳ ಕಾಲ ಕೆಲಸ ಮಾಡಿ 2023 ಮಾರ್ಚಿನಲ್ಲಿ ನಿವೃತ್ತಿ ಹೊಂದಿದ್ದೀನಿ ಸ್ನೇಹಿತರೆ. ನಾನೀಗ ನಿಂತಿರೋ ಜಾಗ ಸೋಮನಹಳ್ಳಿಯ ಮಹದೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಇರುವ ಒಂದು ರಸ್ತೆಯಲ್ಲಿ ನಿಂತಿದ್ದೀನಿ ಸ್ನೇಹಿತರೆ. ಮಹದೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಒಂದು ಏನು ಶಿಂಷಾ ನದಿಯ ಎಡದಂಡೆ ನಾಲೆ ಅಂತ ಕಾಣಿಸುತ್ತಿದ್ದು ಸ್ನೇಹಿತರೆ. ಒಂದು ನಾಲೆ ಇದು. ಈ ನಾಲೆಗೆ ನೋಡಿ ಹಂತಗಳನ್ನು ಹಾಕಿದ್ದಾರೆ. ಈ ನಾರೆ ಶಿಂಷಾ ನದಿಯಲ್ಲಿ ನೀರು ಬಂದಾಗ ಮಾತ್ರ ಇಲ್ಲಿ ನೀರು ಸಾಧ್ಯತೆ. ಈಗ ಇಲ್ಲ, ನೀರಿಲ್ಲ ನೋಡಿ. ಕಸದ ಒಂದು ಏನು ಎಲ್ಲ ಕಸನ ಹೆಂಗೆ ತಂದು ಸುರಿದು ಇಲ್ಲಿ ಹಾಕಿದ್ದಾರೆ ಅನ್ನೋದನ್ನು ಪ್ರತ್ಯಕ್ಷವಾಗಿ ನೋಡಬೇಕು. ದಯಮಾಡಿ ನಮ್ಮ ಸೋಮನಹಳ್ಳಿದು, ನಾನು ಇದೇ ಊರಿನಲ್ಲಿ ನಾನು ಮಾಸ್ಟರ್ ಆಗಿದ್ದೆ ಸ್ನೇಹಿತರೆ. SM ಕೃಷ್ಣಾಜಿಯವರ ಹುಟ್ಟೂರಿದು. ನೋಡಿ, ಇಲ್ಲಿ ಇರುವ ಒಂದು ಚಾನಲ್ ಇದು ಬಹುಶಃ ಶಿಂಷಾ ನದಿಯ ಎಡದಂಡೆ ನಾಲೆ ಅಂತ ಕಾಣಿಸ್ತದೆ. ಈ ಒಂದು ರಸ್ತೆಯ ಮೇಲ್ಗಡೆ ನಾನು ಇಲ್ಲಿ ಏನು ಇಲ್ಲಿ ಭಾಳ ಪ್ರಪಾತ ಇದ್ದಂಗೆ ಕಾಣಿಸ್ತದೆ. ಸುಮಾರು ಅವರ ತಂದೆಯವರ ಕಾಲದಲ್ಲೇ ಆಗಿರುವಂತಹ ಒಂದು ಚಾನಲ್, ಕಾಲುವೆ. ಈ ಕಾಲುವೆ ಮುಂದೆ ಇದು ಸೋಮನಹಳ್ಳಿ ಕೆರೆಗೆ ಹೋಗುತ್ತೆ. ಅಲ್ಲಿಂದ ಕೋಡಿ ಮತ್ತು ಅದು ಸೈಲೂರು ಕೆರೆಗೆ ಹೋಗುತ್ತೆ. ಅಲ್ಲಿಂದ ನಮ್ಮ ಆಲೂರು ಕೆರೆಗೆ ಇದು ಚಾನಲ್ ಮುಂದುವರಿತಾ ಹೋಯ್ತದೆ ಸ್ನೇಹಿತರೆ. ಆದರೆ ಒಂದು ಕಾಲದಲ್ಲಿ ನೀರು ಬರ್ತಿತ್ತು, ಅವಾಗೆಲ್ಲ ಸಮೃದ್ಧವಾಗಿ ಹೊಳೆಯಲ್ಲಿ ನೀರು ಹರಿತಿತ್ತು. ಅಂಥ ಕಾಲದಲ್ಲಿ ನೀರು ಇಲ್ಲಿ ಹರಿತಿದ್ದನ್ನು ನಾನು ನೋಡಿದ್ದೀನಿ. ಆದರೆ ಇವತ್ತು ಆ ಹೊಳೆಲೇ ನೀರಿಲ್ಲ. ಹಾಗಾಗಿ ಇದು ಎಲ್ಲ ಪ್ರಪಾತವಾಗಿ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋ ಅಂಶ ಏನಪ್ಪ ಅಂದರೆ, ಇದಕ್ಕೆ ಒಂದು ತಡೆಗೋಡೆ ಇಲ್ಲ. ತಡೆಗೋಡೆಯ ಒಂದು ಕೊರತೆ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ಒಂದು ಪ್ರಪಾತ ಅಂತ ಹೇಳ್ಬೋದು ಇದನ್ನು. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ, ತೋರಿಸ್ತಾ ಇದ್ದೀನಿ, ನಾನು ಎಲ್ಲನೂ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಒಂದು ಪ್ರಪಾತ ಇದು. ಇದಕ್ಕೆ ಒಂದು ತಡೆಗೋಡೆ ಅವಶ್ಯಕತೆ ಇದೆ. ಏನು ತಡೆಗೋಡೆ ಅಂದರೆ, ಈ ಒಂದು ಕಾಲುವೆಯ ಎರಡೂ ಬದಿಯಲ್ಲಿ, ಆ ಕಡೆಗೂ ಮೋಸ್ಟ್ಲಿ ರಸ್ತೆ ಇದೆ, ಈ ಕಡೆಗೂ ಒಂದು ರೈಸ್ ಮಿಲ್ ಇದೆ ಪಕ್ಕದಲ್ಲಿ. ಇಲ್ಲಿ ಈ ಒಂದು ಏನೋ ಒಂದು ಚಾನಲ್ ಇದೆ. ಇಲ್ಲಿ ತಡೆಗೋಡೆ ಬೇಡವೇ? ಇಲ್ಲಿ ತಡೆಗೋಡೆ ಬೇಕು ತಾನೆ? ನೋಡಿ, ಏನಾದರೂ ಅಕಸ್ಮಾತ್ ಮಕ್ಕಳುಗಳು ಅಕಸ್ಮಾತ್ ಬಿದ್ದರೆ ಖಂಡಿತ ಅವರು ಉಳಿಯೋ ಸಾಧ್ಯತೆ ಕಮ್ಮಿ. ಹಾಗೆಯೇ ವೆಹಿಕಲ್ಗಳು ಕೂಡ ಭಾಳಷ್ಟು ಓಡಾಡ್ತವೆ ಇಲ್ಲಿ. ಅದರಿಂದ ಇಲ್ಲಿ ಏನಾಗಬೇಕು ಅಂತಂದರೆ ಒಂದು ತಡೆಗೋಡೆ ನಿರ್ಮಾಣ ಆಗಬೇಕು. ದಯಮಾಡಿ ಜನಪ್ರತಿನಿಧಿಗಳು, ನಮ್ಮ ಜನನಾಯಕರು ಭಾಳಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ದೀರಿ. ದಯಮಾಡಿ ಈ ಒಂದು ಕೊರತೆಯನ್ನು ಪರಿಹಾರ ಮಾಡಬೇಕು ಅಂತ ನಾನು ಒಬ್ಬ ನಿವೃತ್ತ ಶಿಕ್ಷಕನಾಗಿ ದಯಮಾಡಿ ತಮ್ಮಲ್ಲಿ ಹೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನಿಜವಾಗ್ಲೂ ಇವೆಲ್ಲ ಸಾರ್ವಜನಿಕ ಕೆಲಸ ಅಲ್ವೇ? ಸಮಾಜಕ್ಕೆ ಒಳ್ಳೆಯದಾಗಬೇಕೋ ಬೇಡವೋ? ಇದನ್ನು ಗಮನಿಸಬೇಕು ನಮ್ಮ ಜನಪ್ರತಿನಿಧಿಗಳು, ಅಥವಾ ನಮ್ಮ ಕೃಷಿ ಸಚಿವರು, ನಮ್ಮ ಮಂಡ್ಯ ಜಿಲ್ಲೆಯ ಕೃಷಿ ಸಚಿವರು, ನಮ್ಮ ಮುಖ್ಯಮಂತ್ರಿಗಳು, ಇವರು ಅಧಿಕಾರಸ್ಥರು ದಯಮಾಡಿ, ಹಾಗೆಯೇ ತಾಲೂಕಿನ ದಂಡಾಧಿಕಾರಿಗಳು, ತಹಸೀಲ್ದಾರರವರು, ಇಂತಹ ಇವು ನೋಡಿ ಪ್ರಪಾತ ನೋಡಿದ್ರೆ ಭಯ ಆಗುತ್ತೆ ಸ್ನೇಹಿತರೆ. ನಿಜವಾಗ್ಲು ಇದು ಕಾಣಿಸ್ತಾ ಇರಬೇಕು. ನಾನು ಇದನ್ನು ತೋರಿಸ್ತಾ ಇದ್ದೀನಿ. ದಯಮಾಡಿ ಈ ಒಂದು ಪ್ರಪಾತಕ್ಕೆ ಇಲ್ಲಿ ತಡೆಗೋಡೆ ಆಗಬೇಕು. ನಮ್ಮ ಸ್ನೇಹಿತರು ರಘು ಅಂತೇಳಿ ನಮ್ಮ ಕಾಲೇಜಿನಲ್ಲೇ ಕ್ಲರ್ಕ್ ಆಗಿದ್ದಾರೆ. ಅವರು ಭಾಳಷ್ಟು ದಿನ ನನಗೆ ದಯಮಾಡಿ ಇದನ್ನೆಲ್ಲ ಮಾಡಿ ವಿಡಿಯೋ ಮಾಡಿ ಹಾಕಿ ಸಾರ್ ಅಂತ ಕೇಳ್ತಿದ್ರು. ನಾಳೆ ಆ ಕೆಲಸ ಇವತ್ತು ನಾನು ಮಾಡ್ತಾಯಿದ್ದೀನಿ.
ಹಾಗೆಯೇ ನಮ್ಮ ಏನು ಚಿತ್ರನಟರಾದ ಏನು ಅನಿರುದ್ಧ್ ಸರ್, ನಿಜವಾಗ್ಲೂ ಅವರು ಭಾಳಷ್ಟು ಕೆಲಸಗಳನ್ನು ಈ ಥರ ಮಾಡ್ತಾ ಇದ್ದಾರೆ. ಏನು ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಹೋಗೋದು, ಈ ಥರ ಏನು ಕೆಲಸ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಾರಣ ಆಗಿರ್ತಕ್ಕಂತಹ ಕೆಲವು ರಸ್ತೆಗಳು ಅಲ್ಲಿ ಏನು ಕೊರತೆ ಆಗಿದೆ ಅದನ್ನೆಲ್ಲ ಮಾಡಿ ಅಂತ ವಿಡಿಯೋಗಳನ್ನು ಈ ಥರ ಮಾಡಿ ಹಾಕೋದನ್ನು ನಾನು ನೋಡಿದ್ದೀನಿ ಸ್ನೇಹಿತರೆ. ನನ್ನ ಹೆಸರು ಚೆನ್ನಪ್ಪ AC ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ. ಹಾಗೆಯೇ ಚೆನ್ನಪ್ಪ ಹಾಲೂರು ಅಂತೇಳಿ ಫೇಸ್ಬುಕ್ಕಲ್ಲಿ ಇದ್ದೀನಿ. ಇಲ್ಲೆಲ್ಲ ನಾನು ಇದನ್ನು ಖಂಡಿತ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಇದನ್ನೆಲ್ಲ ದಯಮಾಡಿ ಇಂಥ ಕೊರತೆಗಳನ್ನು ನೀಗಿಸಬೇಕು ಅಂತೇಳಿ. ನಾನೊಬ್ಬ ಸಮಾಜ ಸೇವಕ, ಸೋಷಿಯಲ್ ವರ್ಕರ್. ಒಂದು 3 ವರ್ಷದಿಂದ ಏನಾದರೂ ಒಂದಿಷ್ಟು ಸಮಾಜಕ್ಕೆ ಕೊಡುಗೆಗಳನ್ನು ನೀಡಬೇಕು, ಈ ನಿವಾರಣೆ ಆಗಬೇಕು, ಇಂಥ ಕೆಲಸಗಳು ಸಂಪೂರ್ಣತೆಯನ್ನು ಕಾಣಬೇಕು ಅಂತ ಅನ್ನೋದು ನನ್ನ ಒಂದು ಗುರಿ ಅಷ್ಟೇ, ಮೂಲ ಉದ್ದೇಶ ಸ್ನೇಹಿತರೆ. ಇಲ್ಲಿ ಪಕ್ಕದಲ್ಲೇ ಇದೆ ದೇವಸ್ಥಾನ, ಮಹದೇಶ್ವರ ದೇವಸ್ಥಾನ ಅಂತೇಳಿ. ದೇವರನ್ನು ನಾವು ಹೇಗೆ ನೆನ್ಕೊಳ್ತೀವೋ ಹಾಗೆ ಇದು ಕೂಡ ದೇವರ ಕೆಲಸ ಅಂಥೇಳಿ ಜನಪ್ರತಿನಿಧಿಗಳು, ಜನನಾಯಕರು ದಯಮಾಡಿ ಅಧಿಕಾರಸ್ಥ ಜನ ಏನಿದ್ದಾರೆ ಅವರು ದಯಮಾಡಿ ಇದನ್ನೆಲ್ಲ ಮಾಡಬೇಕು ಅಂತ ಈ ಮೂಲಕ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಥ್ಯಾಂಕ್ ಯು.